ಇವಾಗ 56 ಕಿಲೋಮೀಟರ್ ಐತೆ. ನಾನು ರಿಸರ್ವ್ ಬಂದಾಗ ನಾನು ಇಲ್ಲಿ ಬಂದಿದ್ದು ಹಾಕ್ಸಿದ್ದು ಸರಿನಾ. ಈ ನಾನು ಸುಳ್ಳು ಹೇಳಾಗಿದ್ದು 500 ಹೇಳ್ಬಿಟ್ಟಿದ್ದು ಮಾಡ್ಬೋದು. ಒಂದು ನಿಮಿಷ ನಾನು 200 ರೂಪಾಯಿ ನಿಮಗೆ ಮೋಸ ಮಾಡ್ತಾ ಇದ್ದೀನಿ ಅನ್ನೋ ತರ ನೀವು ಮಾತಾಡ್ತಾ ಇದ್ದೀರಾ. ಒಂದು ನಿಮಿಷ 200 ರೂಪಾಯಿ ನಾನು ಬಂದು ಇಷ್ಟೆಲ್ಲ ವಾದ ಮಾಡೋದಿಲ್ಲ, ಅರ್ಥ ಆಯ್ತಾ. ನನಗೆ ಆ ಹುಡುಗನ ಕರೆಸಿ ನಾನು ಅವ್ರ ಹತ್ರ ಕೇಳ್ಬಿಟ್ಟು ನಾನು ಅಷ್ಟೇ, ಏನಿಲ್ಲ. ತಗೊಂಬಾರೋಣ, ನಿಂಗೆ ಎಷ್ಟು ಬೇಕಾದ್ರೆ ಹಾಕ್ತೀನಿ. ಇದೇಂಗೈತೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ನೀನು. ಹೋಗೋಣ, ಆಯ್ತು ಹೋಗೋಣ. ನೀವು ಹೋಗೋಣ ಅಂತಲ್ಲ, ಅರ್ಥ ಆಯ್ತಾ. 100 ಅಲ್ಲ 200 ಲೀಟರ್ ಹಾಕ್ತೀನಿ. ಕರೆಕ್ಟಾಗಿ ಮಾತಾಡೋದು ನಿನಗೆ. 200 ಅಲ್ಲ 200 ಅಲ್ಲಿ 1000 ಲೀಟರ್ ಹಾಕ್ಸ್ಕೊತೀನಿ. ನಾನು ಬಿಟ್ಟು ಕೊಡ್ತೀನಿ, ನಾನು ಹಾಕ್ಸ್ಕೊತೀನಿ. ಏನು ಟೆನ್ಷನ್ ಅಲ್ಲ. ಅಲ್ಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ಮಾತಾಡೋದು. ಮಾತಾಡೋಣ. ಗಾಡಿ ಮುಂದಾಗಡೆ ಮಾಡಿದ್ರು ಆಗೋದು. ಬಂಕಲ್ಲಿ ರೆಸ್ಪೆಕ್ಟ್ ಕೊಟ್ಟು ಅವ್ರು ಅಲ್ಲಿ ನೋಡಿದ್ರೆ ಅವ್ರು ಹಂಗೆ ಮಾತಾಡ್ತಾರೆ. ಏನು ಹೇಳಿದ್ರು? ಅಳತೆ ಇಟ್ಬಿಟ್ಟು ಹಾಕಿ ಅಂದ್ರೆ ಹೋಗಿ ಬಾಟಲ್ ತಗೊಂಬ ಅಂತೆ. ನಾನು ಯಾಕೆ ತರಬೇಕು ನಿಮ್ಮ ಹತ್ರ? ಇದು ಮೆಜರ್ಮೆಂಟ್ ಇಲ್ವಾ? 5 ಲೀಟರ್ ಬೇಕಾ? 5 ಲೀಟರ್ ಐತಾ ತಾನೆ ಚೆಕಿಂಗ್? 5 ಲೀಟರ್ 5 ಲೀಟರ್ ಹಾಕಲ್ಲ ಗಾಡಿಗೆ. ಮೆಜರ್ಮೆಂಟ್ ಹಾಕೊಂಡು ನಿಮ್ಮ ಗಾಡಿಗೆ ಹಾಕಬೇಕು. ನಾನು 5 ಲೀಟರ್ ಬೇಡ 199 ಗೆ ಹಾಕಿ. ಪಾಯಿಂಟ್ ಬರ್ತಾ ಇಲ್ಲ ಅಂತ ಗೊತ್ತಾಗುತ್ತೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಓಕೆ, ಅಲ್ಲಿ ಮೆಜರ್ಮೆಂಟ್ ತಗೋಲ್ಲ. ಆಯ್ತು ನೋಡಿ, 1 ರೂಪಾಯಿ ಕೇಳಿಸ್ಕೊಳ್ಳಿ, ಪರವಾಗಿಲ್ಲ, ಮೋಸ ಮಾಡಬಾರ್ದು. ಏನಕ್ಕೆ ಮಾಡೋಣ ಸರ್? ಹಾ ಸರಿ, ಏನಕ್ಕೆ ಮಾಡೋಣ ಹೇಳಿ. ಈಗ ಬಂದೈತಲ್ಲ, ಯಾರು ಮಾಡಿಲ್ಲ, ಇವಾಗ ಮಾಡ್ತಾ ಇದೀನಲ್ಲ. ಅಣ್ಣ ಅಣ್ಣ ನೀನು 199 ಮಾಡೋಣ, ಆಮೇಲೆ ಗೊತ್ತಾಗುತ್ತೆ. ಮಾಡೋಣ. ಅದು ಮಾಡು ಇರೋ ನಿಮಿಷ ಹಾಕ್ಬೇಡ. ಪೆನಾಲ್ ಎತ್ಕೊಬಾರ್ದು. ಟೆಸ್ಟಿಂಗ್ ಒಂದ್ಸತಿ ಆಫ್ ಮಾಡಿ ಆನ್ ಮಾಡ್ರೆ ಟೆಸ್ಟಿಂಗ್ ಕೊಡುತ್ತೆ. 199 ಹಾಕೋಣ. 100% ಮೋಸ ನಡೀತಾ ಇದೆ. 100% ನಾನು ಗ್ಯಾರಂಟಿ ಕೊಡ್ತೀನಿ. ಹಂಗ ಅನ್ಕೊಂತೀರಾ? ನಂಗೆ ಹುಚ್ಚಲ್ಲ ಸರ್, ಐ ಆಮ್ ನಾಟ್ ಹುಚ್ಚಲ್ಲ. ಹೀರೋ ಎಲ್ಲ ಬಂಕಲ್ಲೂ ತೋರಿಸ್ತಾರೆ ಸರ್. ಹೀರೋ ಅನ್ನೋದೇನಿಲ್ಲ. ಈಗ 1 ನಿಮಿಷ, ಪೆಟ್ರೋಲ್ ಸ್ಕ್ಯಾಮ್ ಎಷ್ಟು ಬಂಕಲ್ಲಿ ಆಗ್ತಾ ಇದೆ ನಿಮ್ಗೆ ಗೊತ್ತಿಲ್ವಾ? ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಬಂಕಲ್ಲಿ ಆಗ್ತದೆ. ನಾನು ನಮ್ಮ ಬಂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬೇರೆ ಬಂಕ್ ಬಗ್ಗೆ ನಾನೇನು ಮಾತಾಡಲಿ ಹೇಳಿ. ಅಣ್ಣ ಅಲ್ಲೇ ಮುಂದೆ ಹಾಕ್ಸೋಣ. ನೋಡಿ ಗೈಸ್, ಇಲ್ಲ ಮುಂದೆ ಹಾಕ್ಸೋಣ. ಇವಾಗ ಮೆಜರ್ಮೆಂಟ್ ತೊಗೊಂಡು ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಪಂಪ್ ಆಫ್ ಮಾಡ್ಬಿಟ್ಟಿದ್ದಾರೆ. ಆಫ್ ಮಾಡಿದ್ರೆ 199 ಹಾಕಿದ್ದಾರೆ. ನೀವು ಇದು ಮಾಡ್ತಾ ಇದ್ದೀರಾ? ಪಂಪ್ ಆನ್ ಮಾಡಿ ಇದು ಇವಾಗ ನೋಡಿ ಎಲ್ಲ ಮೆಜರ್ಮೆಂಟ್ ತೊಗೊಂಡು ಹಾಕ್ತಾ ಇದ್ದಾರೆ. ಹಾಕಾದ್ಮೇಲೆ ಪೆಟ್ರೋಲ್ ಇದೆ ಅಂತ ಅಂದ್ಬಿಟ್ಟು 3 ಪಾಯಿಂಟ್ ಇಲ್ಲ 2 ಪಾಯಿಂಟ್ ತೋರಿಸ್ತಾ ಇದೆ. ಅದೆಲ್ಲ ತೋರಿಸಾದ್ಮೇಲೆ ಏನು ಹೇಳ್ತಾರೆ? ಪೆಟ್ರೋಲ್ ಎಲ್ಲ ಹಾಕಾದ್ಮೇಲೆ ಏನು ಹೇಳ್ತಾರೆ ಗೊತ್ತಾ? ಮೀಟ್ರ್ ಸರಿ ಇಲ್ಲ ಅಂತಾರೆ ಬಡ್ಡಿ ಮಕ್ಕಳು. ಲೇ, ಹೊಸ ಗಾಡಿನೋಗಿ ಮೀಟ್ರ್ ಸರಿ ಇಲ್ಲ, ಕರೆಕ್ಟಾಗಿ ಹಾಕಿಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಏನು ಪೆಟ್ರೋಲ್ ಬಂಕು ಈ ಥರ 200 ಎಷ್ಟು ಜನ ಇದು ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಓಕೆ, ಎಲ್ಲ ಜನಗಳಿಗೂ ಹೇಳ್ತಾ ಇರೋದು ಇದೊಂದೇ, ಎಲ್ಲರೂ ನೋಡಿಕೊಂಡು ಮೆಜರ್ಮೆಂಟ್ ಇದೇ ಥರ ಪಾನ್ ಇಟ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಈ ಪೆಟ್ರೋಲ್ ಬಂಕಲ್ಲಿ ಮಾತ್ರ, ಬೇರೆ ಕಡೆಯಲ್ಲಿ ಅಂತ ನನಗೆ ಗೊತ್ತಿಲ್ಲ, ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಪೆಟ್ರೋಲ್ ಬಂಕ್ ಅಂದಮೇಲೆ ಎಲ್ಲ ಕಡೆ ಮಾಡೇ ಮಾಡ್ತಾರೆ, ಮಾಡ್ದಿರೋ ಯಾರು ಏನು ಸಾಚಾಗಳಲ್ಲ, ಎಲ್ಲರೂ ಅದೇ ಬುದ್ಧಿನೇ. ಓಕೆ, ಕರೆಕ್ಟಾಗಿ ನೋಡಿಕೊಂಡು ಮೆಜರ್ಮೆಂಟ್ ತೊಗೊಂಡು ಹಾಕಿರೋದು ನೋಡಿ, ನೋಡ್ತಾ ಇದ್ದೀರಾ? ಎಲ್ಲ ತೋರಿಸ್ಬಿಟ್ಟು ಹಾಕ್ತಾಯಿದ್ದಾರೆ. ಇದು ಹಾಕಾದ್ಮೇಲೆ ನೋಡಿ ತೋರಿಸ್ತೀನಿ ಪಾಯಿಂಟ್ ಹೆಂಗೆ ಬರುತ್ತೆ ಅಂತ. ಫಸ್ಟ್ ವೀಡಿಯೋ ನೋಡಿದ್ವಿ, ಫಸ್ಟಲ್ಲಿ ಹಾಕಿದಾಗ ನೋಡಿದ್ರಾ ಒಂದೇ ಒಂದು ಪಾಯಿಂಟ್ ಇತ್ತು. ರಿಸರ್ವ್ ಬರೀ ಜಸ್ಟ್ 10 ಕಿಲೋಮೀಟ್ರ್, ಏನು 200 ರೂಪೀಸ್ ಆಗ್ತದೆ 10 ಕಿಲೋಮೀಟ್ರ್ ಹೋಗೋಕೆ. ಏನು ಅದು ನಿಂಜ 900 ಇಲ್ಲ GT
ಆ ಗಾಡಿಗಳೇ ಸಕ್ಕದಾಗಿ ಬರುತ್ತೆ 200 ಹಾಕ್ಸಿದ್ರೆ. ಇನ್ನು ಇದು 350 cc, ಆ ಗಾಡಿ 200 ಹಾಕ್ಸಿದ್ರೆ 10 ಕಿಲೋಮೀಟ್ರ್ ಹೋಗಿದ್ದಕ್ಕೆ ರಿಸರ್ವ್ಗೆ ಬಂದ್ಬಿಡ್ತು. ಈಗೆಲ್ಲ ಹಾಕಾದ್ಮೇಲೆ ನೋಡಿ ಮೀಟ್ರ್ ಹೆಂಗೆ ಓಡುತ್ತೆ. ಹಾಕದ್ನ ನಮ್ಮ ಅಣ್ಣ ಬೀಗ ಹಾಕ್ತಾರೆ ನೋಡಿ. ಮಾತು ಅಷ್ಟೇ ಸರಿ ಇಲ್ಲ. ನಾನು ಯಾರೋ ಒಂದು ಮ್ಯಾನೇಜರೋ ಯಾರೋ ಅವನೋ ಗೊತ್ತಿಲ್ಲ, ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ನಾವು ಅಲ್ಲಿ ಕೆಲ್ಸಕ್ಕೆ ಸೇರಿಕೊಂಡು ಚೆಕ್ ಮಾಡಬೇಕಂತೆ. ಬಡ್ಡಿ ಅವನಿಗೂ ತೋರಿಸ್ತೀನಿ. ಹೆಂಗೆ ಬಂತು 2 ಪಾಯಿಂಟು. ಸ್ಟಾರ್ಟ್ ಮಾಡಿ ಆಮೇಲೆ ತಿರ್ಗಿ ಮಾಡ್ತೀವಿ, 3 ಪಾಯಿಂಟ್ ಬರುತ್ತೆ ನೋಡಿ, ಅದನ್ನ ನೋಡ್ಕೊಳ್ಳಿ. ಈಗ ತಾನೇ ಹಾಕಿರೋದು 2 ಪಾಯಿಂಟ್ ಹೆಂಗೆ ಬಂತು. ಮೆಜರ್ಮೆಂಟ್ ಹಾಕಿದ ತಕ್ಷಣ 2 ಪಾಯಿಂಟ್ ಬಂತು, ಅದಕ್ಕೆ ಮುಂಚೆ ಬರಲಿಲ್ಲ. ಇದನ್ನೆಲ್ಲ ಕೇಳಿದ್ದಕ್ಕೆ ಮೀಟ್ರ್ ಸರಿ ಇಲ್ಲ ಅಂತಾನೆ. ಹೆಂಗಿರ್ಬೇಕು ಹೇಳಿ ಇಂಥ ಪೆಟ್ರೋಲ್ ಬಂಕವರು. ಏನು ಜನ ಅಂತ ಗೊತ್ತಿಲ್ಲ. ಒಂದು ಸುಳ್ಳು ಹೇಳೋದಕ್ಕೆ 100 ಸುಳ್ಳು ಹೇಳಿ ಮುಚ್ಚಕ್ಕೆ ಹೋಗ್ತಾರೆ. ಅದಕ್ಕೆ ಹೇಳೋದು ಒಂದು ಸತಿ ನಿಜ ಹೇಳ್ಬಿಟ್ರೆ ಆಗೋಯ್ತಪ್ಪ. ಸುಮ್ಮನೆ ಏನಕ್ಕೆ ಈ ಥರ ಡೌ ಮಾಡೋದು. ಇವಾಗ ಜಸ್ಟ್ ಈಗ ನಾನು ಹಾಕ್ಸಿರೋದು ಇಂಥ ಅದು ಜನಗಳಪ್ಪ. ಗೇಜ್ ತೋರಿಸ್ತಾ ಇದ್ದೀನಿ. ಯಾಕೆ ಸರ್ ಟ್ಯಾಂಕು ನಮ್ಗೆ ಏನಿದೆ ಏನು ಗೊತ್ತಿಲ್ಲ. ಆಮೇಲೆ ಮೀಟ್ರ್ ಸರಿ ಇಲ್ಲ ಅನ್ನೋದು ನನಗೆ ಗೊತ್ತು ಅಷ್ಟೇ. ಏನಕ್ಕೆ ಅಂತಂದ್ರೆ ಹೇಳ್ಬಿಡ್ತೀನಿ ಕೇಳಿ. ಪೆಟ್ರೋಲು ನನಗೆ ನನ್ನ ಮಗ ಇದನ್ನೆಲ್ಲ ಮಾತಾಡ್ತಾ ಇರೋನು. ಕೆಲ್ಸಕ್ಕೆ ಸೇರಿ ನಾವು ನೋಡ್ಬೇಕಂತೆ. ನಮಗೇನು ಬೇರೆ ಕೇಳೋ ಕೆಲಸ ಇಲ್ವಾ? ನಮಗೇನು ಕೆಲಸ ಇಲ್ದಿರೇ ಅಲ್ಲಿಗೆ ಹೋಗ್ಬಿಟ್ಟು 200 ರೂಪಾಯಿಗೆ ಜಗಳ ಆಡ್ತಾ ಇದೀವಿ ಅನ್ನೋ ಥರ ಮಾತಾಡ್ತಾನೆ. ನನ್ನ ಮಗನೇ ನಿನಗೈತೋ ಗಾಡಿ ಮೀಟ್ರಿಗೆ ನೀನು ಅನ್ಕೊ ಮಾತಾಡ್ತೀಯ. ಗಾಡಿ ಮೀಟ್ರಿಗೆ ನೀವು ಸಂಬಂಧನೇ ಇಲ್ವಾ? 2 ಪಾಯಿಂಟ್ ಬಂದ್ಬಿಡ್ತಾ ಇವಾಗ ಬಿಡ ಅಣ್ಣ, ಗಾಡಿ ಮೀಟ್ರಿಗೂ ನಮ್ಮ ಸಂಬಂಧ ಇಲ್ಲ. ನಾವು ಮಾತಾಡಲ್ಲ ಗಾಡಿ ಮೀಟ್ರ್ ಬಗ್ಗೆ. ರಿಸರ್ವ್ ಬಗ್ಗೆ ನಾನು ಬಂದಾಗಲೇ ನಾನು ಸುಮ್ಮನೆ ಸರ್. ಅಣ್ಣ ಗಾಡಿ ಮೀಟ್ರಿಗೂ ನನಗೂ ಸಂಬಂಧ ಇಲ್ಲ. ನಾನು ನಂದು 0 ತೋರಿಸ್ತೀನಿ. 0 ಇಂದ ಎಷ್ಟು ಪೆಟ್ರೋಲ್ ಹಾಕೊಡ್ತೀರಾ ಅಷ್ಟಕ್ಕೆ ಮಾತ್ರ ನಾನು ಲೆಕ್ಕ ಕೊಡ್ತೀನಿ. ಒಂದು ಇವತ್ತಿಲ್ಲ ತಪ್ಪಾಗೋಗ್ಮೇಲೆ ಮೆಜರ್ಮೆಂಟ್ ತೊಗೊಂಡು ಮಾಡ್ತೀನಿ ಅಂದರೆ ಅದು ನೀನೇ ಬೇಕೇನೋ? ಎಲ್ಲರೂ ಮಾಡೇ ಮಾಡ್ತಾರೆ. ಅದರಲ್ಲೇನಲ್ಲಿ ಬಂದಿರೋದು. ನೀವು ಯಾವತ್ತೇ ಬನ್ನಿ, ನಾನು ಇದ್ದಾಗ್ಲಾರು ಬನ್ನಿ, ನಾನು ಇಲ್ಲದೇ ಇದ್ದಾಗ್ಲಾರು ಬನ್ನಿ. ನಾವು ಆಲ್ಮೋಸ್ಟ್ ಒಂದೊಂದ್ಸಲ ಚೆಕ್ ಮಾಡೋರ್ಗೆನೆ ನಾವೇ ವಾಟರ್ ಬಾಟ್ಲ್ ಕೇಳದೆ ಇದ್ರು ನಾವು ಮಾಮೂಲಿ ಚೆಕ್ ಮಾಡಿ ಹಾಕೊಡ್ತೀವಿ. ಏನಕ್ಕೆ ಅಂತಂದ್ರೆ ಗಾಡಿಗೆ ಚೆಕ್ ಮಾಡಿ. ಯಾವ ಬಂಕಲ್ಲೂ ಬಾಟ್ಲಲ್ಲಿ ಕೊಡಲ್ಲ ಅಂದರೆ ಅಲ್ಲಿ ಮೋಸ ಮಾಡಲ್ಲ. ನೀನು ಬಾಟ್ಲಲ್ಲಿ ಕೊಡ್ತಾ ಇದ್ದೀನಿ, ನೀನು ಮೋಸ ಮಾಡ್ತಾ ಇದ್ದೀನಿ ಅಂತಲೇ ಎಲ್ಲರಿಗೂ ಬಾಟ್ಲಲ್ಲಿ ಕೊಡ್ತೀಯಾ. 20 ಲೀಟ್ರು ಏನೋ ನೀರಿನ ಬಾಟ್ಲಲ್ಲೂ ಕೊಡ್ತೀಯಾ, ಎಲ್ಲದರಲ್ಲೂ ಕೊಡ್ತೀಯಾ. ಮೋಸ ಮಾಡೋರು ಎಲ್ಲದರಲ್ಲೂ ಕೊಟ್ಟೇ ಕೊಡ್ತಾರೆ. ಅದು ನಾನೇ ಮಾಡಿದ್ದಾಗ ಫೋನ್ ನಿಮ್ಗೆ ಕಟ್ ಮಾಡಿ ಯೂಸ್ ಮಾಡಬೇಕು. ಫೋನ್ ಕಟ್ ಮಾಡ್ಬಿಟ್ಟು ಮಾತಾಡ್ಬೇಕಂತ ಅವರು ಕಟ್ ಮಾಡ್ಬಿಟ್ಟು ಅಲ್ವಾ ನಿಮ್ಗೆ ಪೆಟ್ರೋಲ್ ಹಾಕಿರೋದು? ಎಲ್ಲಿ ಕಟ್ ಮಾಡಿ ಫೋನಲ್ಲಿ ಮಾತಾಡ್ಕೊಂಡೆ ಅವ್ರು ಕ್ಯಾಮ್ರಾ ಆನ್ ಮಾಡಿ ತೋರಿಸ್ಲಾ? ತೋರಿಸಿ ಕ್ಯಾಮ್ರಾ ಕಟ್ ಮಾಡ್ಬಿಟ್ಟು ನಿಮ್ಗೆ ಹಾಕಿರೋದು. ಕಟ್ ಮಾಡಿ ಹಾಕಿದ್ರೆ ಅದಕ್ಕೆ ನಮ್ಗೆ ಹಾಕಿದಾಗ ಕಟ್ ಮಾಡಿದ್ರು, ಬೇರೆಯವ್ರಿಗೆ ಹಾಕೋವಾಗ ಮಾತಾಡ್ತಾ ಇದ್ರು. ನಾನೇ ಮಾಡಿದ್ದೀನಿ ನಾನೇ ಮಾಡಿದ್ದೀನಿ. ನೀವು ಮಾಡಿದ್ವಿ ಫಸ್ಟ್ ಇನ್ನೊಬ್ರಿಗೆ ಹಾಕ್ತಾ ಇದ್ರಲ್ಲ ನಮಗೆ ಮುಂಚೆ. ಮಾತಾಡಿದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲ ನಮಗೆ ಕಟ್ ಮಾಡ್ಬಿಟ್ಟು ಅಲ್ವಾ ನಿಮ್ಗೆ ಪೆಟ್ರೋಲ್ ಹಾಕಿರೋದು? ನಾನು ಹೇಳಕ್ಕೆ ಬ್ರೋ ಇವಾಗ ಹಾಕ್ಬಿಡು, ನಾಳೆ ಬರೋಣ. ನಮಗೆ ಮುಂಚೆ ಹಾಕ್ತಾ ಇದ್ರಲ್ಲ, ಇವಾಗ ಹಾಕ್ಬಿಟ್ಟು ನಾಳೆ ಬರೋಣ. ಬಿಟ್ಬಿಡು ಸರಿ. ಕಳಿಸ್ಬಿಡು. ಇವ್ರು ಕೊಡೋಂಗೆ ಪೆಟ್ರೋಲ್ ಬಂಕ್ ಕೆಲಸ ಮಾಡಬೇಕು ನಾನು ಕೆಲಸ ಮಾಡಿ ಅಂತ ಹೇಳ್ತೇನೆ. ಇನ್ನೇನು ಹೇಳ್ತೀನೋ 5 ನಿಮಿಷ ನೋಡ್ಕೊಳ್ಳಿ ಬಂಕ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಅದನ್ನ ಮೀಟರ್ ಯಾವ ರೀತಿ ಅಂತ ಬಂದು ಕೆಲಸ ಮಾಡೋ ಅನ್ನೋದು ಹೆಂಗಿದೆ? ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಕೆಲಸ ಮಾಡಿ ಅಂತ ಮಾಡ್ತವ್ರೆ ಅಲ್ಲಿ ತೆಗೆದು ತೋರಿಸಲಿ ಗೊತ್ತಾಗುತ್ತೆ. ಕೆಲಸ ನೋಡ್ಕೊಳ್ಳಿ ಅಣ್ಣ. ಆಯ್ತು 5 ನಿಮಿಷ ಯಾವ ರೀತಿ ವರ್ಕ್ ಆಗುತ್ತೆ ರೆಡಿ ಮಾತಾಡೋ ಅಂತ ನೀವು ಆಗ್ಲಿಂದ ಅದನ್ನೇ ಹೇಳ್ತಾ ಇರೋದು. ಅವರು ಹಂಗೆ ಮಾತಾಡ್ತಾರೆ, ನೀವು ಅವ್ರ ಕಡೆನೇ ಮಾತಾಡ್ತೀರಾ. ಅವರು ಬಾಟ್ಲ್ ಎತ್ಕೊಂಡ್ ಹೋಗು ಅಂತೆ. ನಿಮ್ಮ ಹತ್ರ ಗೇಜ್ ಇಲ್ವಾ? ಯಾವುದು ಇವಾಗ ಹಾಕಿದ ಗೇಜು ಮೆಜರ್ಮೆಂಟ್ಗೆ ಮೆಜರ್ಮೆಂಟ್ ನೀವು ಗಾಡಿಗೆ ಹಾಕ್ಸ್ಕೊತೀರಾ? ಅದು ಏನು ಚೆಕ್ ಮಾಡಾದ್ಮೇಲೆ ಗಾಡಿಗೆ ಹಾಕ್ಸ್ಕೊತೀರಾ? ಇವಾಗ ಹಾಕಿಲ್ವಾ ಸರ್? ಆ ಥರದೇ ನಾವು ಕೇಳಿರೋದು. ಅಲ್ಲಿ ತಗೊಂಡೋಗಿ ಅಣ್ಣ, ನೀವು ತಗೊಂಡೋಗಿ. ಆದ್ರೆ ಇವಾಗ ಹೇಳಿದ ತಪ್ಪು, ಕೆಲ್ಸಕ್ಕೆ ಬಂದ ಅದು ತಪ್ಪು. 5 ಲೀಟರ್ ನಾನು ಇವಾಗ ಎಲ್ಲ ಆಯ್ತು, ಕೆಲ್ಸಕ್ಕೆ ಬಂದು ನೋಡ್ಕೊಳ್ರಿ ಅಂದಿದ್ದು ತಪ್ಪು. ಕೆಲಸಕ್ಕೆ ಸೇರಿ ಅಂತ ಹೇಳ್ತಾರೆ. ಕೆಲಸ ನೋಡಿ ಅಂತ ಅಲ್ಲಲ್ಲ, ಸೇರಿ ಅಂದ್ರಿ, ಸೇರಿ ಅಂದಿತ್ತು, ಸೇರಿ ಅಂದಿತ್ತು. ನೀವ್ ಹೇಳಿದಂಗೆ ಬಂದು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿದ್ದು. ಅಲ್ಲಿ ರೆಕಾರ್ಡ್ ಇದೆ ನೋಡು. ಒಂದು ಏನ್ ಹೇಳಿದ್ರು ಒಂದು ಪದ ಮಿಸ್ ಕರೆಕ್ಟ್ ಆಗಿ ಏನ್ ಹೇಳಿದ್ರು ಎಲ್ರಿಗೂ. ಸರ್ ಆಯ್ತು ಇರ್ಲಿ, ಆಯ್ತು ಇನ್ಮೇಲೆ ಹಂಗ್ ಮಾಡ್ಕೊಳ್ಳಿ ಅಣ್ಣ. ಫಸ್ಟ್ ಬಂದು ಚೆಕ್ ಮಾಡಿಸ್ಕೊಂಡು ಹೊರಗಡೆ ಗಂಟೆ ಇವನಲ್ಲ ಇನ್ ಯಾವ ತರ ಬನ್ನಿ ಅಣ್ಣ ಬೇಡ ಅಂತ ಸ್ವಲ್ಪ ಮೇಲೆ ಇಟ್ಟು ಒಂದ್ ನಿಮಿಷ ಅಲ್ಲಿ ಮೇಲೆ ಇಟ್ಟು ಹಾಕಿ ಅಂದ್ರೆ ಅವ್ರು ಏನಂದ್ರು, ಮೇಲೆ ಇಟ್ಟಲ್ಲ ಹಾಕೋದು, ಒಳಗಡೆ ಇಟ್ಟು ಹಾಕೋದು ಕರೆಕ್ಟಾಗಿ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು. ಯಾಕೆ ಮೇಲೆ ಇಟ್ಟು ಕಣ್ ಮುಂದೆ ಹಾಕ್ಬೋದಾಗಿತ್ತ ಈಗ ಅಲ್ಲಿ? ನನಗೆ ಅನುಮಾನಕ್ಕೆ ತಾನೇ ಅಲ್ಲಿ ಹೇಳಿದ್ದು. ನೆಕ್ಸ್ಟ್ ಟೈಮ್ ಮೇಲೆ ಒಂದ್ ನಿಮಿಷ, ನನ್ನ ಅನುಮಾನಕ್ಕೆ ನಾನು ಅಲ್ಲಿ ಕೇಳಿದ್ದು. ಅವ್ರು ಮಾತಾಡಿರೋ ಮಾತೇನು ಹೇಳು?
ಗನ್ನು ಲಾಕ್ ಮಾಡಲೇಬೇಕು. ಒಬ್ಬೊಬ್ರು ಲಾಕ್ ಮಾಡಂತ ಲಾಕ್ ಮಾಡಿದ್ರೆ ನಿಮ್ದು ಏನಾಗುತ್ತೆ ಗೊತ್ತಾ, ಬುಲೆಟ್ ಇಲ್ಲಿ ತೆಗೀರಿ, ಇಷ್ಟೇ ಆಗಿ ಚೆಲ್ಲುತ್ತೆ ಒಂದೊಂದ್ಸಲ. 1 ಡ್ರಾಪ್ ಹೊರಗಡೆ ಚೆಲ್ಲಿದ್ರೆ ಹೆಂಗ್ ಬೈತಾರೆ ಗೊತ್ತಣ್ಣ ಕಸ್ಟಮರು. ಬೈತಾರಣ್ಣ. ಈಗ ಹಿಂಗ್ ಹಾಕ್ತಿವಲ್ವಣ, ಇಲ್ಲಿ ಲಾಕ್ ಮಾಡ್ತೀರಿ ಅನ್ಕೊಳ್ಳಿ, ಹಿಂಗ್ 1 ಡ್ರಾಪ್ ಇಲ್ಲಿ ಅಣ್ಣ, ಇಲ್ಲಿ ನೋಡ್ಕೊಳ್ಳಿ ಆಯ್ತಣ್ಣ, ಇಲ್ಲಿ ಇಷ್ಟೇ ಚೆಲ್ಲ. ಅಲ್ಲಣ್ಣ 200 ರೂಪಾಯಿಗೆ ಬಂದು ನೀನು ಅದ್ರ ಜಗಳ ಆಡ್ಬೇಕಾ ಹೇಳೋಣ ನೀನು? ಒಂದೊಂದು ಟ್ರಾಫಿಕ್ ಬೈತಾರ. ಅಲ್ಲಲ್ಲ ಈಗ ಬೈತಾರ ಅಂದಾಗ ನಾವು 200 ರೂಪಾಯಿಗೆ ಜಗಳ ಆಡಕ್ ಬರ್ತೀವಾ? ಪ್ರೂಫ್ ಕೇಳಕ್ ಬರ್ತೀವಾ? ನೀನ್ ವಿಡಿಯೋ ಮಾಡ್ದ ಬ್ಲಿಂಕ್ ಆಗ್ತಾ ಇತ್ತಾ? ಈಗ ಒಂದ್ ನಿಮಿಷ ಇವಾಗ 3 ಪಾಯಿಂಟ್ ಐತೆ ಮೀಟರ್ ಸರಿ ಇಲ್ಲ, ಮೀಟರ್ ಹೋಗೋದಲ್ಲ ಅಣ್ಣ. ಒಂದು ನಿಮಿಷ ಅದ್ರ ಬಗ್ಗೆ ನಾ ಮೀಟರ್ ಸರಿ ಇಲ್ಲ ಅದ್ರ ಬಗ್ಗೆ ಮಾತಾಡೋಣ. ಓಕೆ, ಇವಾಗ ಹೆಂಗ್ ತೋರಿಸ್ತು? ಅಣ್ಣ, ಹೆಚ್ಚು ಕಮ್ಮಿ ಬಂದೇ ಬರ್ತಾನೆ. ಅವಾಗ 2 ಪಾಯಿಂಟ್ ಇತ್ತು ಸರ್, ಇವಾಗ 3 ಪಾಯಿಂಟ್ ಮೀಟರ್ ಆಯ್ತು. ಸಂಬಂಧ ಇಲ್ಲ, ಬಂಕ್ ಕರೆಕ್ಟ್ ಅಲ್ವಾ? ಒಂದ್ ನಿಮಿಷ ಅವಾಗ 1 ಪಾಯಿಂಟ್ ಬಂದಿಲ್ಲಲ್ಲ ಅಣ್ಣ. ಅದೇಣ್ಣ, ಇವಾಗ 199 3 ಪಾಯಿಂಟ್ ಹೆಂಗ್ ಬರುತ್ತಣ್ಣ? ಅಲ್ಲ ಬ್ರದರ್, 3 ಪಾಯಿಂಟ್ ಹೆಂಗ್ ಬರುತ್ತಣ್ಣ ಬುಲೆಟ್ ಅಲ್ಲಿ? ಅವಾಗ್ಲೇ ಬಂದಿಲ್ವಲ್ಲ, ಅದನ್ನ ಹೇಳ್ತಾ ಇರೋದು. ಅದೇನೇ ಹೇಳ್ತಿರೋದು. ಈಗ ನಾನು 200 ರೂಪಾಯಿ ರಿಸರ್ವ್ ಅಲ್ಲಿ ಇರೋ ಗಾಡಿ ಇದು. ನಾವೇನ್ 100 ಕಿಲೋಮೀಟರ್ ಹೋಗಿಲ್ಲ, ಹೋಗಿರೋದು 10 ಕಿಲೋಮೀಟರ್. ಮೀಟರ್ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಮೀಟರ್ ಸಂಬಂಧ ಇಲ್ಲ. ಒಂದು ನಮ್ದೇನಿದ್ರು ಒಂದ್ ನಿಮಿಷ ಪೆಟ್ರೋಲ್ ಹಾಕ್ತೀವಿ, ಪೆಟ್ರೋಲ್ ಹಾಕೊಡ್ತೀವಿ. 350 cc ಇದೆಯಲ್ಲ, ಹೌದಣ್ಣ, ಫುಲ್ ಟ್ಯಾಂಕ್ ಎಷ್ಟು? ತೋರ್ಸಲ್ಲ ಅಣ್ಣ, ನನಗೆ ಗೊತ್ತಿಲ್ಲ. 350 cc 500 cc ಅದೇ ಹೆಚ್ಚು ಕಮ್ಮಿ ಎರಡೂ ತೋರ್ಸುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಡೋಣ ಅವ್ರು. ಮತ್ತೆ ಬುಲೆಟ್ ನಮ್ದೇನು ಏನಕ್ಕೆ ಇಟ್ಟಿದ್ಯಾ? ಹಾ? ಬುಲೆಟ್ ಏನಕ್ಕೆ ಇಟ್ಟಿದ್ಯಾ? ಓಡ್ಸಕಣ, ನಮ್ಗೇನೇ ಡೌಟ್ ಇತ್ತು ಯಾವುದೇ ಬಂಕಲ್ಲಿ, ಗಾಡೀಲಿ ನಾನು ಪೆಟ್ರೋಲ್ ಪೆನಲ್ ಹಿಡಿಸ್ಬಿಟ್ಟು ಹಾಕ್ಸ್ತೀನಿ. ಅಣ್ಣ, ನಾನು ಫಸ್ಟ್ ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ, ಐತೆ, ಪೆನಲ್ ಹಿಡಿಸ್ಬಿಟ್ಟು ಹಾಕ್ಸ್ತೀನಿ. ನೀವು ಪೆಟ್ರೋಲ್ ಐತೆ ಹಾಕ್ಸ್ಕೊಳ್ಳಿ. ಬಿಟ್ಬಿಡಿ ಅಣ್ಣ. ಪೆಟ್ರೋಲ್ ಆ ಥರ ಮೋಸ ಯಾವತ್ತೂ ಮಾಡಿಲ್ಲ ಇಲ್ಲಿ. ಅಣ್ಣ ಇವಾಗ ಹಾಕೋಣ. ನಾನು ಯಾಕೆ ಜಗಳ ಆಗ್ಲಿ ಬ್ರದರ್? 200 ರೂಪಾಯಿಗೆ ಏನ್ 20,000 ಹಾಕ್ಸ್ಕೊಂಡಿದೀವ? ನೀವು ಒಬ್ರಿಗೆ ಮಾಡಿದೀರಾ, ಅದನ್ನ 10 ಜನಕ್ಕೆ ಮಾಡಿದ್ರೆ 1000 ಆಯ್ತು. ಅದನ್ನ ಹೇಳ್ತಾ ಇರೋದು ನಾವು. 10 ರೂಪಾಯಿ ಮೋಸ ಮಾಡಿದ್ರೆ ನಮ್ಮನ್ನ 200 ರೂಪಾಯಿ ಆಯ್ತು, 6000 ರೂಪಾಯಿ ಆಯ್ತು ಅಲ್ವಾ? ಒಂದೊಂದ್ಸತಿ ನಮಗೂ ಪೇಮೆಂಟ್ ಮಾಡದೆ ಹೋಗ್ತಾರೆ, ನಾವು ಕಟ್ತೀವಿ, ಎಲ್ಲ ಆಗೈತಣ್ಣ. ಏನ್ ಮಾಡಕ ಇಲ್ಲಿ ಒಬ್ಬೊಬ್ರು ಗನ್ ಲಾಕ್ ಮಾಡಂತ. ಈಗ ಅದು ಹೆಂಗ್ ರೈಸ್ ಆಯ್ತು ಬ್ರದರ್? ಆದ್ರೆ ಬಿಟ್ರೆ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ. ನೆಕ್ಸ್ಟ್ ಬರೋಣ ಬಾಬು. ಬಂದೇ